ನಮಸ್ತೆ, ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಲೆಬನಾನ್ ಗಡಿಯಲ್ಲಿ ಹೆಜ್ಬುಲ್ಲಾ ವಿರುದ್ಧ ಹೋರಾಟ, ಗಾಜಾ ಯುದ್ಧ ಗುರಿ ವಿಸ್ತರಣೆ, ಇಸ್ರೇಲ್ ಹೇಳಿಕೆ ಬೆನ್ನಿಗೆ ಒಂದರಂತೆ ಪೇಜರ್ ಸಿಡಿದಿದೆ. ಇಸ್ರೇಲ್ ಪೇಜರ್ ಸ್ಫೋಟಿಸುವ ತಂತ್ರಜ್ಞಾನ ಬಳಸಿ ಸ್ಫೋಟಿಸಿ ಲೆಬನಾನ್ ಶಸ್ತ್ರಾಸ್ತ್ರ ಗುಂಪಿಗೆ ಸಂದೇಶ ನೀಡುವ 100 ಪೇಜರ್ ಏಕಕಾಲಕ್ಕೆ ಸ್ಫೋಟಗೊಂಡು ವಿಶ್ವಾದ್ಯಂತ ತಲ್ಲಣ ಸೃಷ್ಟಿಸಿದೆ. ಹಾಗಾಗಿಯೇ ಮುಂದೆ ಸ್ಮಾರ್ಟ್ಫೋನ್ ಕೂಡ ಸ್ಫೋಟಗೊಳ್ಳಬಹುದಾದ ಆತಂಕ ಶುರುವಾಗಿದೆ. ಲೆಬನಾನ್ ಕಾಲಮಾನದ ಪ್ರಕಾರ ಮಧ್ಯಾಹ್ನ 3:30 ಸುಮಾರಿಗೆ ಸ್ಫೋಟ ಸಂಭವಿಸಿದೆ. ಸ್ಫೋಟ 1 ಗಂಟೆಗೂ ಹೆಚ್ಚು ಕಾಲ ಮುಂದುವರೆದಿದೆ. ಹೆಜ್ಬುಲ್ಲಾ ಸಂಘಟನೆ ಸದಸ್ಯರ ಸಾವಿಗೆ ಕಾರಣವಾದ ಪೇಜರ್ ತೈವಾನ್ನಿಂದ ತರಿಸಲಾಗಿತ್ತ. ಪೇಜರ್ ಲೆಬನಾನ್ ಸೇರುವ ಮುಂಚೆ ಅದಕ್ಕೆ ಸ್ಫೋಟಕ ಅಳವಡಿಸಲಾಗಿತ್ತ ಗೊತ್ತಾಗಬೇಕಷ್ಟೇ. ಪೇಜರ್ ಸ್ಫೋಟಕ್ಕೆ 10 ವರ್ಷದ ಬಾಲಕಿ ಸೇರಿ 11 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. 2800ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಅದರಲ್ಲಿ 200 ಜನರ ಸ್ಥಿತಿ ಚಿಂತಾಜನಕ. ಪೇಜರ್ ಸಿಡಿತ ಹೊಡೆತಕ್ಕೆ ಮುಖ, ಕೈ, ಹೊಟ್ಟೆಗೆ ಸಿಕ್ಕಾಪಟ್ಟೆ ಗಾಯ ಆಗಿದೆ. ಪೇಜರ್ ರಫ್ತಿಗೂ ಮೊದಲೇ ಇಸ್ರೇಲ್ ಹ್ಯಾಕ್ ಮಾಡಿದ್ರ. ಲೆಬನಾನ್ 1000ಕ್ಕೂ ಅಧಿಕ ಪೇಜರ್ ಆಮದು ಮಾಡಿಕೊಂಡಿತ್ತು. ಅಷ್ಟೇ ಅಲ್ಲ, 3000 AR-924 ಮಾಡೆಲ್ ಪೇಜರ್ ಖರೀದಿಗೆ ಆರ್ಡರ್ ಮಾಡಿತ್ತು. ಸ್ಫೋಟಗೊಂಡ ಪೇಜರ್ AR-924 ಮಾಡೆಲ್ ಎನ್ನಲಾಗುತ್ತಿದೆ. ಇಸ್ರೇಲ್ ಗುಪ್ತಚರ ಸಂಸ್ಥೆ ಪೇಜರ್ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ನುಸುಳಿತ. ಪೇಜರ್ಗೆ ರಿಮೋಟ್ ಟ್ರಿಗ್ಗರಿಂಗ್ ಪೇಜರ್ ಸೇರಿಸಿದ. ಮಾರಾಟ ಮಾಡಿದ 3ನೇ ವ್ಯಕ್ತಿ ಇಸ್ರೇಲ್ ಗೂಢಚಾರಿಯ ಗೊತ್ತಿಲ್ಲ. ಕೇಂದ್ರ ಆಪರೇಟರ್ ದೂರವಾಣಿ ಮೂಲಕ ನಿರ್ವಹಿಸಲಾಗುವ ಪೇಜರ್ನಿಂದ ಲೆಬನಾನ್ ಉಗ್ರರಿಗೆ ತುರ್ತು ಸಂದೇಶ ಕಳಿಸಲಾಗುತ್ತಿತ್ತು. ಮೊಬೈಲ್ ಫೋನ್ಗಿಂತ ಭಿನ್ನ ಪೇಜರ್ ಸಂವಹನಕ್ಕಾಗಿ ರೇಡಿಯೋ ತರಂಗ ಬಳಸಲಾಗುತ್ತೆ. ಹೆಜ್ಬುಲ್ಲಾ ಭದ್ರತಾ ದೃಷ್ಟಿಯಿಂದ ಪೇಜರ್ ಬಳಸಲಾಗುತ್ತಿತ್ತು. ಆಧುನಿಕ ಸ್ಮಾರ್ಟ್ಫೋನ್ಗಳಿಗಿಂತ ಪೇಜರ್ ಭಿನ್ನ. ಅದರಲ್ಲಿ ಕೆಲವು ಯಂತ್ರ ಮತ್ತು ಅಗತ್ಯ ತಂತ್ರಜ್ಞಾನ ಮಾತ್ರ ಬಳಸಲಾಗುತ್ತದೆ. ಹಾಗಾಗಿ ಅವುಗಳ ಟ್ರ್ಯಾಕ್ ಮಾಡುವುದು ಮತ್ತು ಪರಿಶೀಲನೆ ಮಾಡಲು ಯಾರಿಗೂ ಸಾಧ್ಯ ಆಗೋದಿಲ್ಲ. ಸಂವಹನ ಮತ್ತು ಭದ್ರತೆ ಎರಡಕ್ಕೂ ಆದ್ಯತೆ ನೀಡುವ ಹೆಜ್ಬುಲ್ಲಾ ಗುಂಪಿಗೆ ಇದು ಮುಖ್ಯ ಸಂವಹನ ಸಾಧನ. ಹಾಗಾಗಿ ಹೆಜ್ಬುಲ್ಲಾ ಹೆಚ್ಚು ಸುರಕ್ಷಿತ ಸಂವಹನಕ್ಕಾಗಿ ಪೇಜರ್ ಬಳಸಲು ಪ್ರಾರಂಭಿಸಿತು. ಪೇಜರ್ ಸ್ಫೋಟಕ್ಕೆ ನಿಖರ ಕಾರಣ ಗೊತ್ತಿಲ್ಲದಿದ್ದರೂ ಡಿಜಿಟಲ್ ಹ್ಯಾಕ್ ಆಗಿರುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಡಿಜಿಟಲ್ ಹ್ಯಾಕ್ ಬ್ಯಾಟರಿ ತಾಪಮಾನ ಹೆಚ್ಚಾಗಿ ಸ್ಫೋಟವಾಗಿರುವ ಸಾಧ್ಯತೆ ಇದೆ ಎನ್ನುತ್ತಾರೆ ತಜ್ಞರು. ಸಣ್ಣ ಸ್ಫೋಟಕ ಸಾಧನ ಪೇಜರ್ ತಯಾರಿಕೆ ಅಥವಾ ವಿತರಣೆ ಸಮಯದಲ್ಲಿ ಸೇರಿಸುವ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಹ್ಯಾಕ್ ಆದ ಪೇಜರ್ ದೂರದಿಂದಲೇ ರೇಡಿಯೋ ಸಿಗ್ನಲ್ ಬಳಸಿ ಏಕಕಾಲದಲ್ಲಿ ಸ್ಫೋಟಗೊಳ್ಳುವಂತೆ ಮಾಡಿರುವ ಸಾಧ್ಯತೆಯೂ ಅಲ್ಲಗಳೆಯುವಂತಿಲ್ಲ. ಅಥವಾ ದೂರದಿಂದ ವಿದ್ಯುತ್ ಪ್ರವಾಹದಲ್ಲಿ ವ್ಯತ್ಯಾಸ ಉಂಟಾಗಿ ಬಿಸಿಯಾಗಿ ಸ್ಫೋಟಗೊಂಡಿರುವ ಸಾಧ್ಯತೆಯೂ ಇದೆ. ಹೆಜ್ಬುಲ್ಲಾ ಪೇಜರ್ ಸ್ಫೋಟ ಸ್ಮಾರ್ಟ್ಫೋನ್ ಬಳಸುವವರ ಆತಂಕಕ್ಕೆ ಕಾರಣ ಆಗಿದೆ. ಪೇಜರ್ ಸ್ಫೋಟ ಪ್ರಕರಣ ಲಿಥಿಯಂ ಇಯಾನ್ ಬ್ಯಾಟರಿಗಳಿಂದ ಸಂಭವಿಸಿದ ಅಪಾಯ ತೋರಿಸುತ್ತದೆ. ಹೀಗಾಗಿ ಸ್ಮಾರ್ಟ್ಫೋನ್ ಮೇಲೆ ಇದೇ ರೀತಿಯ ದಾಳಿ ನಡೆದರೂ ಅಚ್ಚರಿ ಏನಿಲ್ಲ. ಸ್ಮಾರ್ಟ್ಫೋನ್ ಬ್ಯಾಟರಿ ಸ್ಫೋಟಕ್ಕೆ ಹಲವು ಅಂಶ ಕಾರಣ. ಅತಿಯಾದ ಶಾಖ, ಉತ್ಪಾದನೆ ವ್ಯತ್ಯಯ, ಬ್ಯಾಟರಿ ಅಥವಾ ಫೋನಿಗೆ ಆಗುವ ಹಾನಿ, ಸ್ಮಾರ್ಟ್ಫೋನ್ ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ. ಆದರೆ ಸ್ಮಾರ್ಟ್ಫೋನ್ ಬ್ಯಾಟರಿ ವಿಪರೀತ ಹೀಟ್ ಆಗದಂತೆ ಮಾಡಿ ಸ್ಫೋಟ ಆಗುವುದನ್ನು ತಡೆಯುವ ಸಾಧ್ಯತೆ ಇದೆ. ಸ್ಮಾರ್ಟ್ಫೋನ್ ಬ್ಯಾಟರಿ ಸ್ಫೋಟಕ್ಕೆ ಹಲವು ಅಂಶ ಕಾರಣ. ಅತಿಯಾದ ಶಾಖ, ಉತ್ಪಾದನಾ ವ್ಯತ್ಯಯ, ಬ್ಯಾಟರಿ ಅಥವಾ ಫೋನಿಗೆ ಆಗುವ ಹಾನಿ, ಸ್ಮಾರ್ಟ್ಫೋನ್ ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ. ಆದರೆ ಸ್ಮಾರ್ಟ್ಫೋನ್ ಬ್ಯಾಟರಿ ವಿಪರೀತ ಹೀಟ್ ಆಗುವಂತೆ ಮಾಡಿ ಸ್ಫೋಟ ಆಗುವಂತೆ ಮಾಡುವ ಸಾಧ್ಯತೆಯೇ ಇದೆ.
ಸ್ಮಾರ್ಟ್ಫೋನ್ ಸ್ಫೋಟವಾಗದಂತೆ ಎಚ್ಚರಿಕೆ ದೃಷ್ಟಿಯಲ್ಲಿ ಅಧಿಕೃತ ಚಾರ್ಜರ್ ಬಳಸಿ, ಶಾಖ ಅಥವಾ ಶೀತದಿಂದ ದೂರವಿರಿಸಿ, ಬ್ಯಾಟರಿ ತೊಂದರೆಗಳ ಬಗ್ಗೆ ಗಮನ ಕೊಡಿ. ಬ್ಯಾಟರಿ ಹಳೆಯದಾಗಿದ್ದರೆ ಗುಣಮಟ್ಟದ ಬ್ಯಾಟರಿ ಅಳವಡಿಸಿ ಅಪಾಯ ಕಡಿಮೆ ಮಾಡಿಕೊಳ್ಳಿ. ಸ್ಫೋಟದ ವೇಳೆ ಗಾಯಗೊಂಡವರಲ್ಲಿ ಹಿಜ್ಬುಲ್ಲಾ ಹೋರಾಟಗಾರರು ಮತ್ತು ಆರೋಗ್ಯ ಕಾರ್ಯಕರ್ತರು ಸೇರಿದ್ದಾರೆ. ಭೀಕರ ಘಟನೆಯಲ್ಲಿ ಇರಾನ್ ರಾಯಭಾರಿ ಮುಜಿತ್ಬಾ ಅಮಾನಿ ಗಾಯಗೊಂಡಿದ್ದಾರೆ ಎಂದು ಸುದ್ದಿ ಸಂಸ್ಥೆ ಹೇಳಿಕೊಂಡಿದೆ. ದಕ್ಷಿಣ ಲೆಬನಾನ್ ಮತ್ತು ರಾಜಧಾನಿ ಬೈರೂತ್ ಸೇರಿದಂತೆ ಹಲವು ಸ್ಥಳಗಳಲ್ಲಿ ಈ ಸರಣಿ ಸ್ಫೋಟ ಸಂಭವಿಸಿದೆ. ಒಂದರ ಹಿಂದೆ ಒಂದರಂತೆ ಹಲವಾರು ಸ್ಫೋಟಗಳು ನಡೆದಿದ್ದು 1 ಗಂಟೆಗೂ ಹೆಚ್ಚು ಕಾಲ ಸ್ಥಳದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಇದಿಷ್ಟು ಲೆಬನಾನ್ ಪೇಜರ್ ಸ್ಫೋಟ ಮಾಹಿತಿ. ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ತಿಳಿಸಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.